ರಾಜಣ್ಣ ಅವರಿಗೆ ಮುಳ್ಳಾಗ್ತಾರ ಶಿಷ್ಯ ಕೊಂಡವಾಡಿ ಚಂದ್ರಶೇಖರ್. ಕೊಂಡವಾಡಿ ಅವರನ್ನ KN ರಾಜಣ್ಣ ಅವರೇ ಬೆಳೆಸಿದ್ರಂತೆ ರಾಜಕೀಯವಾಗಿ. 2018 ಚುನಾವಣೆ ಬಳಿಕ ರಾಜಣ್ಣ ಅವರ ಸ್ನೇಹ ತೋರಿದ್ರು ಚಂದ್ರಶೇಖರ್. ಸದ್ಯ ರಾಜಕಾರಣದಿಂದ ದೂರ ಆಗಿದ್ದಾರೆ ಮಾಜಿ ಶಾಸಕ ವೀರಭದ್ರಯ್ಯ. ಮುಂದಿನ ಬಾರಿ JDS ಅಭ್ಯರ್ಥಿ ನಾನೇ ಅಂತ ಹೇಳ್ತಿದ್ದಾರಂತೆ ಚಂದ್ರಶೇಖರ್. ಹೀಗಾಗಿ ದೊಡ್ಡ ಪೈಪೋಟಿ ನಡೀಬಹುದು ಮುಂದಿನ ದಿನಗಳಲ್ಲಿ. 2023ರಲ್ಲಿ ರಾಜಣ್ಣ ಅವ್ರನ್ನ ಸೋಲಿಸೋಕೆ ಪಣ ತೊಟ್ಟು ಕೊಂಡವಾಡಿ ಚಂದ್ರಶೇಖರ್ ಸೋತಿದ್ರು. ಮಧುಗಿರಿಯಲ್ಲಿ ಸದ್ಯ ನಾಯಕತ್ವ ಇಲ್ಲದೆ JDS ಸಂಘಟನೆ ಕೂಡ ಗೌಣ ಆಗಿದೆ ಅಷ್ಟಕ್ಕಷ್ಟೇ. KN ರಾಜಣ್ಣ ಮತ್ತೆ ಸ್ಪರ್ಧೆ ಮಾಡಿದರೆ ಗೆಲುವು ಅನ್ನುವ ಚರ್ಚೆ ಈಗ ಜೋರಾಗಿದೆ. ರಾಜಣ್ಣ ಸ್ಪರ್ಧೆಗೆ ಒತ್ತಡ ಹಾಕಿದ್ದಾರೆ ಜನರು ಮತ್ತು ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು. ರಾಜಣ್ಣ ಮತ್ತೆ ಸ್ಪರ್ಧಿಸಿದರೆ ಸುತ್ತಮುತ್ತಲ 10 ಕ್ಷೇತ್ರದಲ್ಲಿ ಪ್ರಭಾವ ಬೀರ್ಬೋದು, ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಸದ್ಯದ ರಾಜಕೀಯ ಲೆಕ್ಕಾಚಾರ. ಎಸ್, ಗ್ರಾಫಿಕ್ಸ್ ಪ್ಲೇಟ್ ನೋಡ್ತಾ ಹೋಗೋಣ. ಅದರ ಹಿಂದಿನ ಇತಿಹಾಸ ಏನಿದೆ, ಏನಾಗ್ಬೋದು, ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಬಗ್ಗೆ ಗಮನ ಹಾಕೋಣ. ಓಕೆ, 2023ರ ಚುನಾವಣಾ ಫಲಿತಾಂಶ ಹಿಂಗಿದೆ. JDSನ M ವೀರಭದ್ರಯ್ಯ ಮತ್ತು ಕಾಂಗ್ರೆಸ್ನ KN ರಾಜಣ್ಣ ಅವರ ನಡುವೆ ದೊಡ್ಡ ಮಟ್ಟದ ಒಂದು ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ರಾಜಣ್ಣ. 91,116 ಮತಗಳನ್ನು ರಾಜಣ್ಣ ಅವರು ಪಡೆದುಕೊಂಡಿದ್ದರು. 55,643 ಮತಗಳನ್ನು ಇದೇ ವೀರಭದ್ರಯ್ಯ ಅವರು ಸಂಪಾದಿಸಿಕೊಂಡಿದ್ರು. ದೊಡ್ಡ ಮಟ್ಟದ ಹೊಡೆತ ಇದೆ, ಬಹುತೇಕ ಡಬಲ್ ಅನ್ಬೋದು, 50% ವೋಟ್ ಜಾಸ್ತಿ ಪಡೆದುಕೊಂಡಿದ್ದಾರೆ. ಓಕೆ, ಇನ್ನು ಚಂದ್ರಶೇಖರ್ ಏನಾದರೂ JDSನಿಂದ ಮತ್ತೆ ಸ್ಪರ್ಧೆ ಮಾಡಿದರೆ 2028ರಲ್ಲಿ KN ರಾಜಣ್ಣ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬಹುದಾ? ಅಥವಾ ರಾಜಣ್ಣ ನಿವೃತ್ತಿ ಅಂತ ಹೇಳ್ತಿದ್ದಾರೆ. ಈ ರಾಜಕಾರಣಿಗಳ ಮಾತನ್ನು ಯಾವಾಗ ನಂಬೋಣ ಬಿಡೋಣ ಅಂತ ಜನರಿಗೂ ಕನ್ಫ್ಯೂಷನ್ ಇರುತ್ತೆ, ಸ್ವತಃ ಅವ್ರಿಗೆ ಇರುತ್ತೆ. ಏನೋ ಹೇಳ್ಬಿಟ್ಟಿದ್ದೆ ನಾನು ನಿಲ್ಲಲ್ಲ ಅಂಥೇಳಿ ಜನರು ಒತ್ತಡ ಅಂತ ನಿಂತು ಬಿಡೋದು. ಯಾವುದನ್ನು ನಂಬೋ ಹಾಗಿಲ್ಲ, ಸದ್ಯಕ್ಕೆ ಹಿಂಗಿದೆ ಅಂತ ಅಷ್ಟೇ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಆಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಓಕೆ, KR ರಾಜೇಂದ್ರ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರೆ ಕೊಂಡವಾಡಿ ಚಂದ್ರಶೇಖರ್ JDSನಿಂದ ಸ್ಪರ್ಧೆ ಮಾಡಬಹುದು. ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್ ವಿ ಹ್ಯಾವ್. ಇನ್ನು LC ನಾಗರಾಜ್ JDS ಟಿಕೆಟ್ ಫೈಟ್ ನಡೀತಾ ಇದೆ ಇವರಿವ್ರ ನಡುವೆ. ಕೊಂಡವಾಡಿ ಚಂದ್ರಶೇಖರ್ ಮತ್ತು LC ನಾಗರಾಜ್ ಅವ್ರ ನಡುವೆ ದೊಡ್ಡ ಪೈಪೋಟಿ ಕೂಡ ನಡೀತಾ ಇದೆ. ಇವರೆಲ್ಲ ಅಲ್ಲಿಯ ಆಸ್ಪಿರೆಂಟ್ಸ್ ಕೂಡ ಆಗಿದ್ದಾರೆ. ಮತ್ತು ಜಾತಿ ಲೆಕ್ಕಾಚಾರ ನೋಡೋದಾದರೆ ಪರಿಶಿಷ್ಟ ಜಾತಿ 60,000, ಪರಿಶಿಷ್ಟ ಪಂಗಡ 25,000, ಒಕ್ಕಲಿಗ ಸಮುದಾಯದ ಮತದಾರರು 35,000 ಇದ್ದಾರೆ. ಓಕೆ, ಅಂದರೆ ಇಲ್ಲಿ SC ಸಮುದಾಯದ ವೋಟರ್ಸ್ ಜಾಸ್ತಿ ಇದ್ದಾರೆ. ಗೊಲ್ಲ ಸಮುದಾಯದ 15,000, ಮುಸ್ಲಿಂ ಸಮುದಾಯದ 10,000, ಇನ್ನಿತರೆ ಸಮುದಾಯದ 50,000 ಜನರು ಅಲ್ಲಿ ಇದ್ದಾರೆ. ಇದು ಮಧುಗಿರಿಯ ಜಾತಿ ಲೆಕ್ಕಾಚಾರ. ಓಕೆ, ನಮಗೆ ಬೇಕಾಗಿದ್ದು ಅಭಿವೃದ್ಧಿಯ ಪ್ರೀತಿ ಲೆಕ್ಕಾಚಾರ ಅಲ್ವೇ? ಈ ಜಾತಿ ತಗೊಂಡು ಏನು ಮಾಡೋಣ ಅಂತ ಈಗ ತಾನೇ ನೋಡಿದ್ವಲ್ಲ, ಹಿಂಗೆ ಬರುತ್ತೆ ಜನ್ಸಿ. ಮುಂಚೆ ಇದ್ದಂಗಿಲ್ಲ, ಗೌಡ್ರಿಗೆ ಹಾಕ್ಬಿಡೋಣ, ಮುಸ್ಲಿಮ್ಗೆ ಹಾಕ್ಬಿಡೋಣ, ನಮ್ಮ ಸ್ವಾಮೀಜಿಗಳನ್ನ ಭೇಟಿ ಆಗ್ಬಿಟ್ರೆ ಇಷ್ಟು ವೋಟ್ ಸಿಗ್ತವೆ. ಇವತ್ತಿನ ಜನ್ರೇಷನ್ ಹಂಗಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಹೀಗಾಗಿ 2028ರ ಚುನಾವಣೆ ಒಂದು ದೊಡ್ಡ ಪ್ರಯೋಗ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ, ಈ ದೆಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆದಿರುವಂಥ ಬೆಳವಣಿಗೆಗಳಾಗಿರ್ಬೋದು, ಈಗ RHO ಆಗಿರ್ಬೋದು, RHA ಅಂದರೆ ಹೊಸ ಪಕ್ಷ ನೋಡಿ, 4.5 ಮಿಲಿಯನ್ ಅಂತ ಅನಿಸುತ್ತೆ, 4.3 ಮಿಲಿಯನ್ ಫಾಲೋವರ್ಸ್ ಕೂಡ ಆಗಿದ್ದಾರೆ. ಯಾವುದಕ್ಕೆ? ಇದೇ RHA, ರಿಸರ್ವೇಷನ್ ಹಟಾವೋ ಆಂದೋಲನ. ನಿಜ ಅಲ್ಲ, ಬಹುತೇಕರಿಗೆ ಅದೆಲ್ಲ ಪ್ರಶ್ನೆಗಳಿದ್ದಾವೆ. ಹೀಗೆಲ್ಲ ಇರುವಾಗ ಜಾತಿ ಲೆಕ್ಕಾಚಾರ ಒಂದಿದೆ. ಅಯ್ಯೋ, ನಮ್ಮ ದೇಶದಲ್ಲಿ ಅದು ಅಷ್ಟು ಸುಲಭ ಇಲ್ಲ ರೀ. ಬೇರೆ ದೇಶಗಳಲ್ಲೂ ಇದ್ದಾವೆ, ಗೊತ್ತಿಲ್ಲ ಅಂತಲ್ಲ. ಯಾಕೆ ಹೇಳ್ತಾರೆ? ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ದ ವಾಟರ್ ಅಂತ ಹೇಳ್ತಾರಲ್ವ. ಹೇಳುವಾಗ ಆ ವ್ಯಾಮೋಹ ಸಹಜವಾಗಿ, ಜಾತಿ ವ್ಯಾಮೋಹ ಇದ್ದೇ ಇದೆ. ಆದರೆ ಅದರಿಂದನೇ ನಮ್ಮ ದೇಶ ಕೂಡ ಹಿಂದುಳಿಯೋಕೆ ಕಾರಣ ಆಗಿರೋದು ಅನ್ನುವ ಮಾತುಗಳು ಕೂಡ ಇದ್ದಾವೆ ಅಲ್ವಾ? ಅರ್ಹತೆಯ ಆಧಾರದ ಮೇಲೆ, ಪ್ರತಿಭೆಯ ಆಧಾರದ ಮೇಲೆ ಎಲ್ಲವೂ ಕೂಡ ನಡೆದ್ರೆ ಒಂದು ಆರೋಗ್ಯಕರ ಕಾಂಪಿಟೇಷನ್ ಇರುತ್ತೆ. ಇಲ್ಲ ಅಂದರೆ ಉಡಾಫೆ ವರ್ತನೆ ಬರುತ್ತೆ. ಹೆಂಗಿದ್ರೆ ನಮ್ಗೆ ರಿಸರ್ವೇಷನ್ ಇದೆ ಬಿಡ್ರಿ, ಏನು ಬೇಕಾದರೂ ಮಾಡಬಹುದು ಅಂತ. ಇನ್ನು ಕೆಲವು ಕಳ್ಳತನಗಳು ಕೂಡ ನಡೆಯುತ್ತವೆ. ಅಂದರೆ ಇಲ್ಲಿ ಹೇಳ್ಕೊಳ್ಳೋಕ್ಕೆ, ರಿಸರ್ವೇಷನ್ ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ, ಆದರೆ ಅದರ ಬೇಕಾಗಿರೋ ಸೌಲಭ್ಯಗಳು ಮಾತ್ರ ಬೇಕು. ದಿಸ್ ಇಸ್ ನಾಟ್ ಫೇರ್.